ನಮಸ್ಕಾರ ವೀಕ್ಷಕರೇ, ನಾನು ಗಾನ. ನೀವು ನೋಡ್ತಾ ಇದ್ದೀರಾ ಪಿಟಿವಿ ನ್ಯೂಸ್ ಕನ್ನಡ. ಇದೀಗ ಬ್ರೇಕಿಂಗ್ ನ್ಯೂಸ್. ಮಾಜಿ ಸಚಿವರ ಹೆಸರು ಹೇಳಿ 2.5 ಲಕ್ಷ ವಂಚನೆ. ನಾನು ಮಹಾದೇವಪ್ಪನ ಬಂಟ ಎಂದು ನಂಬಿಸಿ ಹಣ ಪಡೆದು ಎಸ್ಕೇಪ್. ಕೆಎಸ್ಆರ್ಟಿಸಿ ನೌಕರನಿಗೆ ಟ್ರಾನ್ಸ್ಫರ್ ಆಮಿಷ. ಕೋಲಾರಕ್ಕೆ ವರ್ಗಾವಣೆ ಮಾಡಿಸುವುದಾಗಿ 2.5 ಲಕ್ಷ ಪಡೆದು ವಂಚನೆ ಆರೋಪ. ಹಣವೂ ಹೋಯಿತು, ಟ್ರಾನ್ಸ್ಫರ್ ಕೂಡ ಆಗಲಿಲ್ಲ. ನಂಬಿಕೆಗಾಗಿ ಕೊಟ್ಟ ಚೆಕ್ ಕೂಡ ಬೌನ್ಸ್. ರಾಜಕೀಯ ಪ್ರಭಾವದ ಹೆಸರಿನಲ್ಲಿ ಅಮಾಯಕರಿಗೆ ಮೋಸವೇ. ತಿಮ್ಮಯ್ಯ ವಿರುದ್ಧ ವಂಚನೆ ಆರೋಪ. ಮಾಜಿ ಸಚಿವರ ಹೆಸರಿನಲ್ಲಿ ದುರುಪಯೋಗವೇ. ನ್ಯಾಯಕ್ಕಾಗಿ ಕೆಎಸ್ಆರ್ಟಿಸಿ ನೌಕರನ ಗೋಳಾಟ. ಟ್ರಾನ್ಸ್ಫರ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಪಂಗನಾಮ. ಕೆಎಸ್ಆರ್ಟಿಸಿ ನೌಕರನಿಗೆ ಕೋಲಾರಕ್ಕೆ ವರ್ಗಾವಣೆ ಮಾಡಿಕೊಡುವುದಾಗಿ ನಂಬಿಸಿ 2.5 ಲಕ್ಷ ರೂಪಾಯಿ ಪಡೆದು ವಂಚಿಸಿರುವ ಆರೋಪ ಕೇಳಿ ಬಂದಿದೆ. ಹಣ ಪಡೆದ ಬಳಿಕ ಕೆಲಸವೂ ಆಗಿಲ್ಲ, ನಂಬಿಕೆಗಾಗಿ ನೀಡಿದ ಚೆಕ್ ಕೂಡ ಬೌನ್ಸ್ ಆಗಿದೆ ಎಂಬ ಸಂತ್ರಸ್ತ ಆರೋಪಿಸಿದ್ದಾರೆ. ರಾಜಕೀಯ ನಾಯಕರ ಹೆಸರು ದುರುಪಯೋಗಪಡಿಸಿಕೊಂಡು ಅಮಾಯಕರಿಗೆ ವಂಚನೆ ಮಾಡುವ ಜಾಲ ಸಕ್ರಿಯವಾಗಿದೆಯೇ ಎಂಬ ಪ್ರಶ್ನೆ ಇದೀಗ ಮೂಡಿದೆ. ಕೋಲಾರ ಜಿಲ್ಲೆಯ ಮೂಲದ ಕುಮಾರ್ ಎಂಬಾತನ ಮೂಲಕ ತಿಮ್ಮಯ್ಯ ಎನ್ನುವ ವ್ಯಕ್ತಿ ಪರಿಚಯ ಕೆಎಸ್ಆರ್ಟಿಸಿ ನೌಕರ ಚಂದ್ರಮೋಹನ್ ಅವರಿಗೆ ಆಗಿದೆ ಎನ್ನಲಾಗಿದೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಚಂದ್ರಮೋಹನ್ ಅವರನ್ನು ಕೋಲಾರಕ್ಕೆ ವರ್ಗಾವಣೆ ಮಾಡಿಕೊಳ್ಳುತ್ತೇನೆ ಎಂದು ತಿಮ್ಮಯ್ಯ ಭರವಸೆ ನೀಡಿದ್ದಾನೆ ಎಂದು ಆರೋಪಿಸಲಾಗಿದೆ. ಇದಕ್ಕಾಗಿ ಹಂತ ಹಂತವಾಗಿ ಸುಮಾರು 2.5 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾನೆ ಎನ್ನಲಾಗಿದೆ. ಹಣ ನೀಡಿದ ಬಳಿಕ ಯಾವುದೇ ಅನುಮಾನ ಬಾರದಂತೆ ನಂಬಿಕೆಗಾಗಿ ಚೆಕ್ ಒಂದನ್ನು ನೀಡಿದ್ದಾನೆ ಎಂದು ಚಂದ್ರಮೋಹನ್ ಆರೋಪಿಸಿದ್ದಾರೆ. ಆದರೆ ಇದೇ ತಿಂಗಳು ಕಳೆದರೂ ವರ್ಗಾವಣೆ ಆಗಲಿಲ್ಲ. ಹಣವನ್ನು ಮರಳಿ ಕೇಳಿದಾಗ ಹಲವು ನೆಪ ಹೇಳಿ ಕಾಲಹರಣ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಕೊನೆಗೆ ತಿಮ್ಮಯ್ಯ ನೀಡಿದ ಚೆಕ್ ಅನ್ನು ಬ್ಯಾಂಕ್ಗೆ ಸಲ್ಲಿಸಿದಾಗ ಅದು ಬೌನ್ಸ್ ಆಗಿದ್ದು ಆಗ ತಾನು ವಂಚನೆಗಾಗಿ ಒಳಗಾಗಿರುವುದು ಗೊತ್ತಾಯಿತು ಎಂದು ಚಂದ್ರಮೋಹನ್ ಹೇಳಿಕೊಂಡಿದ್ದಾರೆ. ರಾಜಕೀಯ ನಾಯಕರ ಹೆಸರು ಬಳಸಿಕೊಂಡು ಸಾರ್ವಜನಿಕರ ವಿಶ್ವಾಸ ಗಳಿಸಿ ಹಣ ಪಡೆದು ವಂಚನೆ ಮಾಡುತ್ತಿರುವ ಜಾಲ ಇದೆಯೇ ಎಂಬ ಅನುಮಾನವೂ ಈ ಪ್ರಕರಣದಿಂದ ಮೂಡಿದೆ. ಇದೀಗ ತನ್ನ ಕಷ್ಟಪಟ್ಟು ಸಂಪಾದಿಸಿದ ಹಣ ಕಳೆದುಕೊಂಡಿರುವ ಕೆಎಸ್ಆರ್ಟಿಸಿ ನೌಕರ ಚಂದ್ರಮೋಹನ್ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ನಡೆಸಿ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ.